ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಡಾಕ್ಟರ್ ವಿಶ್ವನಾಥ್ ಭಾಗವತ್ ವಾಹಿನಿಯ ಜ್ಯೋತಿಷ್ಯ ವೀಕ್ಷಕರಿಗೆ ನಮಸ್ಕಾರಗಳು. ಬಹಳ ತಿಂಗಳು ಅಥವಾ ಬಹಳ ವರ್ಷವೇ ಕಳೆದಿತ್ತು ನನ್ನದೇ ವಾಹಿನಿಯಲ್ಲಿ ಜ್ಯೋತಿಷ್ಯವನ್ನು ಹೇಳಿದೆ. ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಿ, ಕಾಲ್ ಮಾಡಿ ಕೇಳಿದ್ದೀರಿ, ಕಮೆಂಟ್ ಮಾಡಿದ್ದೀರಿ. ನೀವು ಹೇಳುವಂತಹ ಜ್ಯೋತಿಷ್ಯ ಭಾಷೆ ಅಥವಾ ಜ್ಯೋತಿಷ್ಯವಾಣಿ ನೈಜ ಜೀವನಕ್ಕೆ ಹತ್ತಿರವಾಗಿರುತ್ತೆ. ನಿತ್ಯ ಜೀವನದಲ್ಲಿ ನಾವು ನಡ್ಕೊಳ್ತಕ್ಕಂತಹ ರೀತಿಗೆ ಹತ್ತಿರವಾಗಿರುತ್ತೆ. ಹಾಗಾಗಿ ನಿಮ್ಮದೇ ವಾಹಿನಿಯಲ್ಲಿ ಜ್ಯೋತಿಷ್ಯವನ್ನು ಪ್ರಾರಂಭ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ನಮ್ಮದೇ ಓನ್ ಸ್ಟುಡಿಯೋದಿಂದ ಪುನಃ ನಿಮ್ಮ ಮುಂದೆ ಬಂದಿದ್ದೇನೆ. ಕಾರಣ ಡಿಲೇ ಆಗಿದ್ದಕ್ಕೆ ಕಾರಣವೇ ಈ ಓನ್ ಸ್ಟುಡಿಯೋ ತಯಾರಿ ಅನ್ನುವಂಥದ್ದು ಮತ್ತು ಅನುಷ್ಠಾನಕ್ಕೆ ವಿಶೇಷವಾಗಿ ಸಮಯವನ್ನು ನಿಗದಿ ಮಾಡಲಾಗಿತ್ತು. ಕಾರಣ ಅನುಷ್ಠಾನದಿಂದ ಹೇಳಿದಂತಹ ಜ್ಯೋತಿಷ್ಯವಾಣಿ ಮಾತ್ರವೇ ಸತ್ಯವಾಗತ್ತೆ. ಅನುಷ್ಠಾನ ಇಲ್ಲದೆ ಆಡಂಬರಿಕವಾಗಿ ನೀವು ಎಷ್ಟೇ ದೊಡ್ಡ ಹೆಸರು ಮಾಡಿರಿ, ದೊಡ್ಡ ದೇಹ ಇರಲಿ, ದೊಡ್ಡ ಗಾಡಿಯಲ್ಲಿ ಬರಲಿ, ಇದರಿಂದ ಜ್ಯೋತಿಷ್ಯ ಸತ್ಯ ಆಗೋದಿಲ್ಲ. ನೈಜ ಜೀವನಕ್ಕೆ ಹತ್ತಿರವಾಗಿರಬೇಕು, ಅನುಷ್ಠಾನ ಬಲ ಇರಬೇಕು, ಲೌಕಿಕ ಆಕರ್ಷಣೆಗಳನ್ನು ಬಿಡಬೇಕು. ಆವಾಗ ಮಾತ್ರ ನೀವು ನೋಡಿದಂತಹ ಜ್ಯೋತಿಷ್ಯವಾಣಿ ಸತ್ಯ ಆಗತ್ತೆ, ಜ್ಯೋತಿಷ್ಯ ಅಧ್ಯಯನ ಸರಿಯಾದಂತಹ ರೀತಿಯಲ್ಲಿರುತ್ತೆ. ಸ್ನೇಹಿತರೆ, ಹಾಗಾಗಿ ಈಗ ವೃಷಭ ರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಜೂನ್ ತಿಂಗಳಿನ 2024 ವೃಷಭ ರಾಶಿ. ಗ್ರಹಸ್ಥಿತಿಗಳು ಹೀಗಿದ್ದಾವೆ. ಕುಜ 12ನೇ ಮನೆಯಲ್ಲಿ, ರವಿ ಗುರು ಬುಧ ಶುಕ್ರ 1ನೇ ಮನೆಯಲ್ಲಿ, ಕೇತು 5ನೇ ಮನೆಯಲ್ಲಿ, ಶನಿ 10ರಲ್ಲಿ, ರಾಹು 11ರಲ್ಲಿ. ಅಲ್ಟಿಮೇಟ್ ಗುಡ್ ಪೊಸಿಷನ್ ಇದು. ಯಾಕೆ ಅಂತ ಕೇಳಿದ್ರೆ, ಕುಜ ಮೋಕ್ಷಕಾರಕನಾಗಿದ್ದಾನೆ. ಭೂಮಿ ಸಂಬಂಧಿತವಾದಂತಹ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕಾಗತ್ತೆ ಮತ್ತು ಸ್ತ್ರೀ ಸಂಬಂಧಿತವಾದಂತಹ ವ್ಯವಹಾರ, ಮಾತುಕತೆ, ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂತಹ ಗೌರವದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಇಲ್ಲದೆ ಹೋದರೆ ವೃಷಭ ರಾಶಿಯವರಿಗೆ ಸ್ತ್ರೀಯಿಂದ ಬೈಗುಳ, ನಿಂದನೆ ಉಂಟಾಗತ್ತೆ. ಹಾಗಾಗಿ ಸ್ತ್ರೀಯರೇ ಆಗಿದ್ದರೆ ಏನಾಗುತ್ತೆ ಅಂತ ಕೇಳಿದ್ರೆ, ವ್ಯವಹಾರದಲ್ಲಿ ಒಂದಷ್ಟು ತೊಂದರೆಗಳು ಬರಬಹುದು. 12ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಅವನು ಮಂಗಳಕಾರಕನಾಗಿದ್ದಾನೆ, ಭೂಮಿಕಾರಕನಾಗಿದ್ದಾನೆ. ಆದರೆ ಅದೊಂದನ್ನು ಹೊರತುಪಡಿಸಿದರೆ ಮಿಕ್ಕಿದ ಎಲ್ಲದನ್ನು ನೋಡಿದ್ರೆ, ರವಿ ಗುರು ಬುಧ ಶುಕ್ರ 1ನೇ ಮನೆಯಲ್ಲಿ ಜನ್ಮಸ್ಥ, ವೃಷಭ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಶುಕ್ರನಿಗೆ ಸ್ವಸ್ಥಾನ, ಗುರುಬಲ ತುಂಬ ಚೆನ್ನಾಗಿದೆ, ರವಿ ಗುರು ಒಳ್ಳೆ ಯುತಿ, ಬುಧಾದಿತ್ಯ ಯೋಗ ಉಂಟಾಗತ್ತೆ. ಹಾಗಾಗಿ ಜನ್ಮದಲ್ಲಿ ಬುಧಾದಿತ್ಯ ಯೋಗ ಉಂಟಾದಾಗ ಪಿತ್ರಾರ್ಜಿತ ಆಸ್ತಿ ಯೋಗ ಬರುತ್ತೆ. ವೃಷಭ ರಾಶಿಗೆ ಯಾವುದೋ ಆಸ್ತಿ ಬರಬೇಕು, ಅದು ತುಂಬ ವರ್ಷಗಳ ನೆನೆಗುದಿ ಬಿದ್ದಿತ್ತು ಅಂದರೆ ಅದು ನಿಮಗೆ ಪ್ರಾಪ್ತವಾಗುವಂತಹ ಎಲ್ಲ ಯೋಗಗಳಿದ್ದಾವೆ. ಇನ್ನು ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಮಾರಾಟ ಮಾಡೋಕ್ಕೆ ಹೋದರೆ ನಿಮಗೆ ಅತ್ಯಂತ ಲಾಭವಾಗುವಂತಹ ಕಾಲ. ಇನ್ನು ಹಲವು ವಿಷಯದಲ್ಲಿ ಮನೆ ಕೊಂಡ್ಕೊಳ್ತೀರಿ ಅಥವಾ ಭೂಮಿಯನ್ನು ಕೊಂಡ್ಕೊಳ್ತೀರಿ, ಮನೆ ಸೈಟ್ ಇದ್ದವ್ರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅಥವಾ ಲಾಭದಾಯಕವಾಗಿ ಭೂಮಿಯಿಂದ ನಿಮ್ಮ ಜೀವನ ಪ್ರಾರಂಭ ಆಗ್ತಾ ಹೋಗುತ್ತೆ. ಗುರುಬಲ ತುಂಬ ಚೆನ್ನಾಗಿದೆ. ಉದ್ಯೋಗ ಹುಡುಕ್ತಕ್ಕಂಥವ್ರಿಗೆ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವ್ರಿಗೆ ಎಲ್ಲ ಲಾಭವಾಗುವಂತಹ ದಿನ. ಪ್ರಮೋಷನ್ನು, ಇನ್ಕ್ರಿಮೆಂಟು ವೃಷಭ ರಾಶಿಗೆ ಸಿಗುತ್ತೆ. ಬುಧ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಅದರಲ್ಲೂ ವಿಶೇಷವಾಗಿ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ತಕ್ಕಂತಹ ಜ್ಞಾನ, ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂತಹ ಜ್ಞಾನವನ್ನು ಬುಧ ಕೊಡ್ತಾನೆ. ಶುಕ್ರ ಇದ್ದಾನೆ, ಹಣ ಬರುತ್ತೆ, ಹಣ ಸದ್ವಿನಿಯೋಗ ಮಾಡಿಕೊಳ್ತೀರಿ. ಜನ್ಮದಲ್ಲಿದ್ದಾನೆ, ಸ್ವಸ್ಥಾನದಲ್ಲಿದ್ದಾನೆ, ಗುರುಬಲ ಇದೆ. ಹಾಗಾಗಿ ಹಣ ಸದ್ವಿನಿಯೋಗವಾಗತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮಗೆ ಧನ ಪೋಲಾಗೋದಿಲ್ಲ. ಸುಮ್ಮನೆ ಅನವಶ್ಯಕವಾಗಿ ತೆಗೆದುಕೊಂಡ್ಬಿಟ್ಟೆ, ಅನವಶ್ಯವಾಗಿ ಖರ್ಚಾಗೋಯ್ತು ಅನ್ನುವಂತಹ ಮಾತಿರೋದಿಲ್ಲ. ಇನ್ನು ಕೇತು 5ರಲ್ಲಿ, ಪಂಚಮಾರಿಷ್ಟ ಕೇತು. ಈ 5ನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮಗೆ ಒಂದಷ್ಟು ಸಮಸ್ಯೆಗಳನ್ನು, ನಾನು ಹಿಂದಿನ ರಾಶಿಗಳಲ್ಲೂ ಹೇಳಿದ್ದೆ, ಒಂದಷ್ಟು ಸಮಸ್ಯೆಗಳನ್ನ ನೀಡ್ತಾ ಹೋಗ್ತಾನೆ. ಏನು ನೋಡಿ, ನೀವು ಏನೇ ಒಳ್ಳೇದು ಮಾಡೋಕ್ಕೆ ಹೋಗಿ ಯಾರೋ ಒಬ್ಬರು ಕೊಂಕು ಮಾತಾಡೋರು ಇರ್ತಾರೆ, ನಿಮ್ಮನ್ನು ದೂಷಣೆ ಮಾಡೋರು ಇರ್ತಾರೆ, ನಿಮ್ಮನ್ನು ತಪ್ಪು ಕಂಡುಹಿಡಿಯೋರು ಇರ್ತಾರೆ. ನೀವು ಇದು ಪ್ರಪಂಚ ಹೇಗಿದೆ ಅಂತಂದರೆ, ಎಷ್ಟೇ ಒಳ್ಳೆಯದನ್ನು ಮಾಡಿ ತಪ್ಪು ಕಂಡುಹಿಡಿಯೋರು ಸಿಕ್ಕೇ ಸಿಗ್ತಾರೆ. ನೀವು ನಿಮಗೋಸ್ಕರ ಬದುಕಬೇಕು. ಯಾರೋ ಕೆಟ್ಟ ಕಮೆಂಟ್ ಮಾಡ್ತಾರೆ, ಅದು ವಾಹಿನಿಯಲ್ಲಿರ್ಬೋದು, ಲೈವ್ ಆಗಿರ್ಬೋದು, ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನೀವು ಎಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ, ಒಂದು ಮಾತಿಗೆ 108 ಕೆಟ್ಟ ಮಾತುಗಳನ್ನ ಆಡ್ತಾರೆ. ಹಾಗಾದರೆ ನಿಮ್ಮ ಸಂಸ್ಕಾರ ಎಲ್ಲೋಯ್ತು, ನಿಮ್ಮ ವಿದ್ಯೆ ಎಲ್ಲೋಯ್ತು? ಈ ಥರ ಕೆಟ್ಟದ್ದನ್ನು ಬರೆಯುವವರು, ಕೆಟ್ಟದ್ದನ್ನು ಯೋಚನೆ ಮಾಡುವವರು, ಅವರಿಗೆ ಕೇತು ಈ ರೀತಿಯಾಗಿರೋದಕ್ಕೆ ಮಾತ್ರವೇ ಸಾಧ್ಯ. ಇಲ್ಲದೆ ಹೋದ್ರೆ ಹಂಗಾಗೋದಿಲ್ಲ. ಅವರು ವಿದ್ಯಾವಂತರಲ್ವಾ? ವಿದ್ಯಾವಂತರು. ಜ್ಞಾನ ಇಲ್ವಾ?
ಜ್ಞಾನ ಇದೆ, ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ಇಲ್ವಾ, ಇದ್ದಾರೆ, ಆದರೂ ಕೂಡ ಜಾತಕ ಈ ರೀತಿಯಾಗಿ ಮಾಡಿಸ್ಬಿಡುತ್ತೆ. ಬರೀ ವೃಷಭ ರಾಶಿಯವರಿಗೆ ಅಂತ ಹೇಳ್ತಿಲ್ಲ, ಕೇತುವಿನ ದೃಷ್ಟಿ ಇರ್ಬೋದು, ಕೇತು ಒಂದು ಯಾವುದೇ ರೀತಿಯಲ್ಲಿ, ಅದು ಬೇಕಾದ್ರೆ ಉದಾಹರಣೆ ಕಾಳಸರ್ಪ ದೋಷ ಇರ್ಬೋದು, ತೊಂದರೆಗಳನ್ನು ಕೊಡ್ತಾ ಇರ್ತಾನೆ. ಹಾಗಾದರೆ ನಾವು ಮಾಡುವ ಪೂಜೆ ಪುನಸ್ಕಾರ ಫಲಿಸೋದಿಲ್ವಾ? ಫಲಿಸುತ್ತೆ. ನೋಡಿ, ಸಂಪೂರ್ಣವಾಗಿ ನಾವು ಮಾಡಿದ್ದೆಲ್ಲ ಸತ್ಯವಾಗೋಯ್ತು ಅಂತಾದರೆ ಭಗವಂತನಿಗೆ ಕೆಲಸವೇ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತ ಒಬ್ಬ ವ್ಯಕ್ತಿಗೆ ನಾನು ಎಲ್ಲ ಕೊಟ್ಬಿಟ್ಟೆ ಅಂತ ಮಾಡೋದೇ ಇಲ್ಲ. ಒಂದು ಲೂಪ್ ಹೋಲ್ ಇಟ್ಕೊಂಡಿರ್ತಾನೆ. ಏನಕ್ಕೆ ಅಂದರೆ, ನಮಗೆ ಸಂಕಟ ಬಂದಾಗ ವೆಂಕಟರಮಣ ಭಗವಂತನ ನಾಮಸ್ಮರಣೆ ಬೇಕು. ಆ ನಾಮಸ್ಮರಣೆ ಮಾಡಿದಾಗ ಮಾತ್ರವೇ ಭಗವಂತ ಸಂತುಷ್ಟನಾಗಬೇಕು. ಇಲ್ಲದೆ ಹೋದರೆ ನಾವು ತೊಂದರೆ ಇಲ್ಲ ಅಂದರೆ ಭಗವಂತನ ಹೋಗೋ ಜನವೇ ನಾವಲ್ಲ. ಹಾಗಾಗೋಗಿದೆ ಪರಿಸ್ಥಿತಿ. ಹಾಗಾಗಿ ನಮ್ಮ ಜೀವನ ಶೈಲಿ, ನಮ್ಮ ಭಾಷೆಯಲ್ಲಿ ತೊಂದರೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೇತು ಮಾಡ್ತಾನೆ. 10ನೇ ಮನೆಯಲ್ಲಿ ಶನಿ, ಆಯುಷ್ಯಕಾರಕನೂ ಆಗಿರ್ತಕ್ಕಂತಹ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ 10ನೇ ಮನೆಯಲ್ಲಿದ್ದಾನೆ. ಏನು ತೊಂದರೆ ಆಗತ್ತೆ? ತೊಂದರೆ ಏನೂ ಇಲ್ಲ ವೃಷಭ ರಾಶಿಯವರಿಗೆ. ಶನಿ 10ರಲ್ಲಿರ್ತಕ್ಕಂಥದ್ರಿಂದ ಆಯುಷ್ಯಾಭಿವೃದ್ಧಿ ಆಗುತ್ತೆ ಮತ್ತು ಉದ್ಯೋಗದಲ್ಲಿ ಕರ್ಮಕಾರಕನಾಗಿರ್ತಕ್ಕಂತಹ ಶನಿ ಕರ್ಮಸ್ಥಾನದಲ್ಲೇ ಇರ್ತಕ್ಕಂಥದ್ರಿಂದ ಪ್ರಮೋಷನ್ ಇನ್ಕ್ರಿಮೆಂಟು ಸಿಗುತ್ತೆ. ಮುಂಚೆ ಹೇಳಿದ್ದೆ ನಾನು, ತುಂಬ ಚೆನ್ನಾಗಿದೆ ಜಾತಕ ಅಂತ. ಹಾಗಾಗಿ ನೀವು ಏನು ಮಾಡಬೇಕು, ನನ್ನ ವಾಹಿನಿಯಲ್ಲಿ ಬಂದಂತಹ ಭವಿಷ್ಯವನ್ನು ಕೇಳಬೇಕು, ಸತ್ಯಾಸತ್ಯತೆಗಳಾಯ್ತಾ ಇಲ್ವಾ ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡಬೇಕು. ಆವಾಗ ನಿಮಗೆ ತುಂಬ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ, ಸತ್ಯ ಅಂತ ಅನಿಸುತ್ತೆ. ಆವಾಗ ನೀವು ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ, ಉತ್ತಮವಾದನ್ನು ಕಮೆಂಟ್ ಮಾಡ್ತೀರಿ, ಅದು 4 ಜನರಿಗೆ ಮಾದರಿ ಆಗುತ್ತೆ, 4 ಜನರಿಗೆ ತಿಳಿಸ್ತೀರಿ. ಇದರಿಂದ ನಿಮಗೆ ಏನು ನಷ್ಟವಾಗುವಂಥದ್ದೇನೂ ಇಲ್ಲ, ಉಚಿತವಾಗಿ ಭವಿಷ್ಯ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಎಲ್ಲವೂ ಅಲ್ಲ, ಸಾಧ್ಯವಾದಷ್ಟು ಯಾವುದೇ ಕಷ್ಟದ ಪರಿಹಾರಗಳಿಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನಿಮಗೆ ಭವಿಷ್ಯವನ್ನು ತಿಳಿಸ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಮಾಡ್ಬೋದು, ಅಥವಾ ಫೋನ್ ಮುಖಾಂತರ, ನಾನೀಗೆಲ್ಲ ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ಫೋನ್ ಮುಖಾಂತರ ಬಂದು ತಿಳ್ಕೊಳ್ಬೋದು. ಒಟ್ಟು ಉತ್ತಮವಾದಂತಹ ಜೀವನವನ್ನು ರೂಢಿ ಮಾಡಿಕೊಳ್ಳೋದಕ್ಕೆ ನಾನು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತೇನೆ. ಇನ್ನು ಶನಿ 10ನೇ ಮನೆಯಲ್ಲಿ ಹೇಳ್ತಾ ಇದ್ದೆ, ಅವನು ಕರ್ಮಕಾರಕನಾಗಿದ್ದಾನೆ, ಆಯುಷ್ಯಕಾರಕನಾಗಿದ್ದಾನೆ. ಹಾಗಾಗಿ ಪ್ರಮೋಷನ್ನು ಇನ್ಕ್ರಿಮೆಂಟು ವೃಷಭ ರಾಶಿಯವರಿಗೆ ಶತಸಿದ್ಧ. ರಾಹು 11ರಲ್ಲಿ, ಏಕಾದಶ ಶುಭ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ. ಏನು ತುಂಬ ವರ್ಷಗಳಿಂದ ಕಷ್ಟ ಅನುಭವಿಸ್ತಾ ಇದ್ದೀನಿ, ನೋವಿತ್ತು ಅಂತೇನು ಹೇಳ್ತಿದ್ರಿ, ಅಥವಾ ಏನೋ ಕಷ್ಟ, ಏನೋ ತೊಂದರೆ ಅಂತ ಹೇಳ್ತಿದ್ರಿ, ಈ ಬಂದ ತಿಂಗಳು ನಿಮಗೆ ಡಾಕ್ಟರ್ ಹತ್ರಕ್ಕೆ ಹೋಗುವ ಪರಿಸ್ಥಿತಿಯೇ ಬರೋದಿಲ್ಲ. ಯಾವುದೇ ಅನಾರೋಗ್ಯ ನಿಮ್ಮನ್ನು ಕಾಡೋದಿಲ್ಲ. ಮುಂದಿನ ತಿಂಗಳು ಹೇಳ್ತೇನೆ ಅದು, ಮತ್ತು ಈಗಲೇ ಹೇಳಿದ್ದು ಬರೀ 1 ತಿಂಗಳು ಅಲ್ಲ, ಮುಂದಿನ ತಿಂಗಳು ನೋಡೋಣ, ಮತ್ತು ಮುಂದೆ ಪ್ರತಿ ತಿಂಗಳು ಬರ್ತೇನೆ. ರಾಹು ಏಕಾದಶ ಶುಭ ಸ್ಥಾನದಲ್ಲಿ, ಹಾಗಾಗಿ 11ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾನೆ, ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ನೆನಪಿಟ್ಕೊಳ್ಳಿ, ಯಾವುದೇ ಯಜ್ಞಯಾಗದಿಂದ ಮನುಷ್ಯ ಪ್ರತಿ ತಿಂಗಳು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ವರ್ಷಕ್ಕೆ ಒಂದು ಸಲ ಮಾಡ್ಕೊಳ್ಳಿ, ಮನೆ ಮಟ್ಟಿಗೆ ಮಾಡ್ಕೊಳ್ತೀರಿ. ಏನೋ ಒಂದು ಪೂಜೆ ಪುನಸ್ಕಾರ, ಕುಲದೇವ್ರಿಗೆ ಹೋಗ್ತೀವಿ, ಅಥವಾ ಇಷ್ಟ ದೇವ್ರಿಗೆ ಹೋಗ್ತೀವಿ, ಯಾವುದೋ ಕ್ಷೇತ್ರಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಹೀಗೆ, ಅಥವಾ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಿ, ನಂಜನಗೂಡಿಗೆ ಹೋಗ್ತೀವಿ, ಮೇಲ್ಕೋಟೆಗೆ ಹೋಗ್ತೀವಿ. ಈ ರೀತಿಯಾಗಿ ನಿಮ್ಮ ಕುಲದೇವರು, ಇಷ್ಟ ದೇವರು, ಆರಾಧ್ಯ ದೇವರನ್ನ ವರ್ಷಕ್ಕೆ ಒಂದು ಸಲ ಹೋಗಿ ಯಜ್ಞ ಯಾಗಗಳನ್ನು ಮಾಡಿ ಪೂಜಿಸ್ಕೊಂಡು ಬರ್ಬೋದು. ನಿತ್ಯ ಪೂಜೆ ಯಜ್ಞ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಆಧ್ಯಾತ್ಮ, ನಿಮ್ಮ ಮಾನಸಿಕ ಭಕ್ತಿ, ಮಾನಸೋಪಚಾರ ಪೂಜೆ. ಮನಸ್ಸಿನಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಮತ್ತು ಕೊಟ್ಟಂತಹ ಏನು ಸಜೆಷನ್ ಇದೆಯೋ ಅದನ್ನು ಕೇಳಿ ಹಾಗೆಯೇ ಫಾಲೋ ಮಾಡೋ ಪ್ರಯತ್ನ ಮಾಡಬೇಕು. ಹಾಗಾದರೆ ಈ ವೃಷಭ ರಾಶಿಯವರಿಗೆ ಏನು ಪರಿಹಾರ ಹೇಳ್ತೀರಿ? 12ನೇ ಮನೆಯಲ್ಲಿ ಕುಜೆ ಇರೋದರಿಂದಾಗಿ ದೇವಿ ಆರಾಧನೆ ಮಾಡ್ಕೊಳ್ಳಿ, ಅಥವಾ ಪಂಚಮ ಕೇತು ಇರತಕ್ಕಂಥದ್ರಿಂದ ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಏನಿಲ್ಲ, ದೇವಸ್ಥಾನಕ್ಕೆ ಹೋದೆ, ಒಂದಷ್ಟು ಗರಿಕೆ ಸಮರ್ಪಣೆ ಮಾಡಿಬಿಟ್ಟು ಬಂದೆ. ಗಣೇಶನ ದೇವಸ್ಥಾನಕ್ಕೆ ಹೋದರೆ, ದೇವಿ ದೇವಸ್ಥಾನಕ್ಕೆ ಹೋದೆ, ಒಂದು ಕುಂಕುಮಾರ್ಚನೆ ಮಾಡಿಸಿದೆ, ದೇವಿಗೆ ಬೇಡ್ಕೊಂಡು ಬಂದೆ, ನನಗೆ ಒಳ್ಳೆಯದಾಗಲಿ, ನನ್ನ ಕುಟುಂಬವನ್ನು ರಕ್ಷಣೆ ಮಾಡಲಿ ಅಂತ ಬೇಡ್ಕೊಂಡು ಬಂದೆ, ಸಾಕು. ಶ್ರದ್ಧಾಂ ಕಾಮಸ್ಯ ಮಾತ್ರ. ಶ್ರದ್ಧೆಯಿಂದ ನೀವೇನೇನು ಹೇಳ್ತೀರೋ ಅದೆಲ್ಲವೂ ಕೂಡ ನಿಮಗೆ ವಿಶೇಷವಾಗಿ ಯಶಸ್ಸನ್ನು ಕೊಡುತ್ತೆ. ಶ್ರದ್ಧೆಯಿಂದ ಮಾಡುವಂತಹ ಮಾತು, ಶ್ರದ್ಧೆಯಿಂದ ಆಡುವಂತಹ ಮಾತು, ಮಾಡುವಂತಹ ಕೆಲಸ, ಇವೆಲ್ಲವೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ವೀಕ್ಷಕರೇ, ಸ್ನೇಹಿತರೆ, ಪ್ರತಿ ತಿಂಗಳು ಜ್ಯೋತಿಷ್ಯವನ್ನು ವೀಕ್ಷಣೆ ಮಾಡಿ, ಸತ್ಯಾಸತ್ಯಗಳ ಪರಾಮರ್ಶೆ ಮಾಡಿಕೊಳ್ಳಿ, ಹಾಗೂ 4 ಜನರಿಗೆ ಶೇರ್ ಮಾಡಿ. ಒಳ್ಳೆಯದಾಗತ್ತೆ, ಶುಭವಾಗತ್ತೆ. ಇದು ಜೂನ್ 2024 ವೃಷಭ ರಾಶಿಯ ಭವಿಷ್ಯ. ಶುಭಂ ಭೂಯಾತ್. ನಮಸ್ಕಾರ.